ಅಯ್ಯಯ್ಯೋ ಇವ ಏನು ಇಟ್ಟೋದಕ್ಕೆ ಬಂತು, ಏನಾರ ಕೇಳಿಸ್ಕೊಂಡ್ರಾ ಇಲ್ವಾ? ಅಯ್ಯೋ ಓ ಪಿಂಕಿ ಅಲ್ವಾ ನೀನು? ಏನವ ಇಲ್ಲಿ? ಅದು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದಾಳೆ ಕಣ್ರಿ. ಹಾಂ, ಆಮೇಲೆ ಹೇಳೋದು ಮರ್ತಿದ್ದೆ, ಗೋಡಮಿನ್ ನೋಡೋಕ್ಕೆ ಆಸ್ಪತ್ರೆಗೆ ಹೋಗಿದ್ದೆ. ಅಷ್ಟರಲ್ಲಾಗಲೇ ಅವನನ್ನು ಮನೆಗೆ ಕರ್ಕೊಂಡು ಹೋಗಿದ್ರು. ಮನೆಗೂ ಹೋಗಿ ನೋಡ್ಕೊಂಡು ಬಂದೆ. ದೇವ್ರ ದಯೆ, ಜೀವಕ್ಕೇನೂ ಅಪಾಯ ಇಲ್ಲ. ಅಲ್ಲ ಪಿಂಕಿ, ನೀನು ರಶ್ಮಿ ಫ್ರೆಂಡ್ ಅಲ್ವಾ? ನನ್ನ ಹೆಂಡ್ತಿ ತವ ನಿನ್ಗೇನಮ್ಮ ಕೆಲಸ? ಅದು ಅಂಕಲ್, ರಶ್ಮಿಯಿಂದ ಆಂಟಿನೂ ಪರಿಚಯ ಆದರು. ಅವಾಗಿಂದ ನಾನು ಆಂಟಿನೂ ಕ್ಲೋಸ್ ಆಗಿಬಿಟ್ವಿ. ಮತ್ತವತ್ತು ಇವಳ ಕಡೆಯಿಂದ ಪರಿಚಯ ಅಂತ ಹೇಳ್ದಿಯಲ್ಲವ? ಅದು ರೀ, ಅದು ಮಾಮೂಲಿ ಪರಿಚಯ. ನಮಸ್ಕಾರ, ಚೆನ್ನಾಗಿದ್ದೀರಾ? ಹಾಂ, ಅಷ್ಟೇ. ಈಗ ರಶ್ಮಿಯಿಂದ ಮನೆಗೆ ಬಂದು ಕೂತು ಮಾತಾಡೋ ಅಷ್ಟು ಕ್ಲೋಸ್ ಆಗಿಬಿಟ್ಟಿದ್ದೀವಿ. ಹಾಂ ಹಾಂ, ಸರಿ ಸರಿ. ಇದೇನವ್ವ, ಕೈಯಲ್ಲಿ ತಾಳಿ ಇಟ್ಕೊಂಡಿದ್ಯಾ? ಲೆಕ್ಕಾಚಾರನೇ ಗೊತ್ತಿಲ್ಲ ಅಂದಮ್ಯಾಕೆ ಈ ಪೆದ್ದನ ಮಗನ ಮದುವೆ ಆದಮೇಲೆ ಆಸ್ತಿ ಎಲ್ಲ ಅವ್ರಿಗುಂಟಾಯ್ತದೆ. 10 ರೂಪಾಯಿಗೆ 1 ಸೊನ್ನೆ ಆದರೆ 50 ರೂಪಾಯಿ 5 ಸೊನ್ನೆ ಬರ್ಸ್ಕೊಬಿಡ್ಬೋದು. 60 ರೂಪಾಯಿಗೆ 6 ಸೊನ್ನೆ, ಲಕ್ಷ ದಾಟುತ್ತಲ್ಲಣ್ಣ. ಬರೀ ಲಕ್ಷ ಅಲ್ಲ, ಕೋಟಿಗಟ್ಟಲೆ ಬಾಚ್ಕೊಳ್ಬೋದು. ಬರೀ ರೂಪಾಯಿ ಎಲ್ಲ ಕಣ, ನಮ್ದು ಅಂತ ಬಂದ್ರೆ 1 ಪೈಸಾನು ಬಿಡಕ್ಕಿಲ್ಲ. ಅದೇ ಕಂಡವ್ರದಂತ ಬಂದ್ರೆ ಕೋಟಿ ಇದ್ರೂ ಮುಟ್ಟಕ್ಕಿಲ್ಲ. ಮನ್ಸ ಅಂದ್ರೆ ಹಂಗಿರ್ಬೇಕು. ಯಾವನಾನ ನಮ್ಮ ಸೊತ್ತಿಗೆ ಬರಬೇಕು, ಅವನ ಕೈಯಲ್ಲಿರೋ 10 ಬೆರಳು, ಕಾಲಲ್ಲಿರೋ 10 ಬೆರಳು, ಒಟ್ಟು 20 ಬೆರಳು ಮುರಿದು ಅಂಗೈ ಕೊಟ್ಟು ಒಯ್ತಾ ಇರ್ತೀನಿ. ಈಗ ಹೇಳು ಕೊಡ ರೇಟ್ನ, 13 ಇಲ್ಲ 18? ನಿನ್ಗೆ ಎಷ್ಟು ಅನ್ಸುತ್ತೋ ಅಷ್ಟು ಕೊಡಾಕ. ಕಂಡವ್ರ ಕಾಸಿಗೆ ಆಸೆ ಪಡಲ್ಲ ಅಂದಲ್ಲ, ಅಷ್ಟು ಸಾಕು. ಹಂಗೆ ನಮ್ಮ ಕಾಸು ಬಿಟ್ಟು ಕೊಡಲ್ಲ. ಈ ಮಾತು ನೆನಪಿರ್ಲಿ ತಕ್ಕ. ಹಾ ಇಂದ್ರೇ, ನಿನ್ನ ಮಾತು ಕೇಳ್ತಾ ಇದ್ರೆ ಆಕಾಶವಾಣಿ ಒಳಗೆ ಬರೋ ನೆಚ್ಚಿನ ಚಲನಚಿತ್ರ ಕೇಳ್ದಂಗೈತೆ ಅಮ್ಮಿ. ಹೇಳು 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 ಹೇಳು, ಅವಳು ಎಂತ ದೊಡ್ಡ ಮುಂಟೆದು ಅಂತ ಹೇಳು. ಶೋ ದಡ್ತನ ಎಲ್ಲ ಹಾಳಾಗೋಯ್ತು. ನಮ್ಗೆ ಬೇಕಾಗಿರೋ ಇನ್ನೊಂದು ಮುಖ್ಯವಾದ ವಿಷಯ ಇದೆ. ಏನದು? ಅವ್ಳಿಗೆ ಕುತ್ತಿಗೆ ಸರಿ ಮಾಡಕ್ ಬರ್ತದಾ? ಸುಮ್ಕಿರ್ಲ, ಶೂ ಪೂಜೆ ಒಳಗೆ ಕರಡಿಂಗ್ ಕರ್ಕೊಂಬಂದ್ರು ಪರವಾಗಿಲ್ಲ. ಹಲಸಿನೊಳಗೆ ಕುಯ್ಯುವಾಗ ಮತ್ತೆ ಕರಡಿಂಗ್ ಕರ್ಕೊಂಬರಬಾರ್ದಲ್ಲ. ಕೈಗೆ ಗಂಟು ಬಿಟ್ರೆ ಬೇರೆ ಏನೂ ಸಿಗಾಕಿಲ್ಲ. ನೀನು ಹೇಳ. ರಾಣಿ ಇದ್ದಾಳಲ್ಲ, ಈ ದಡ್ಡಿ ಅಷ್ಟೇ ಅಲ್ಲ, ನಾಲ್ಗೆ ಸತ್ತಿರೋಳು. ಅಂದರೆ ಅವಳ ಕಣ್ಣೆದ್ರಿಗೆ ಏನೇ ನಡೆದ್ರು ಮಾತಾಡಲ್ಲ. ಅವಳಿಗೇನಾದ್ರೂ ಆಯ್ತು ಅನ್ಕೊಳ್ಳಿ, ತುಟುಕ್ ಪಿಟುಕು ಅನ್ನಲ್ಲ. ಎಲ್ಲ ಬಡ್ಡಿ ಐದ್ನೆ. ಏನ್ ಮಾಡ್ತೇವೆ ಬಿಡಾಕ? ಮೆಲ್ಲಗ್ ಲೈಟ್ ಕಂಬಕ್ ನಾಯಿ ಉಜ್ದಂಗ್ ಉಜ್ಕೊಂಡು ಹೋಯ್ತಿದ್ಯಲ್ಲ, ನಿನ್ ಮನೇಲೆ ಅಕ್ಕ ತಂಗಿರಿಲ್ವಾ? ಕಂತ್ರಿ ನನ್ ಮಗನೆ, ಈ ಆಟಗಳೆಲ್ಲ ಬೇರೆಯವ್ರ ತವ ಇಟ್ಕೋ. ಈ ಮಾರಿಗುಡಿ ರಾಣಿ ತವ ಅಲ್ಲ, ಉತ್ಸಾರಿ ಹೇಳ್ತೀವನಿ. ನಾ ಏನ್ ಮಾಡ್ತೇವೆ ಬಿಡಾಕ? ಅಲ್ಲ, ಈ ಜನ ಅವ್ರೆ ಮೆಲ್ಲಗ್ ಬಂದು ಭುಜ ಸೋಕ್ಸ್ಕೊಂಡು ಹೋಯ್ತಿ. ಇನ್ನೊಂದ್ ಕಿತ್ತ ಯಾವ ಹೆಣ್ಮಕ್ಳ ಜೊತೆನಾದ್ರೂ ಹಿಂಗ್ ಕೆಟ್ಟದಾಗ ನಡ್ಕೊಂಡು ನರ ಕತ್ತರಿಸಿ ನಾಯಿಗಾಗ್ಬಿಡ್ತೀನಿ. ಉತ್ಸಾರ್ ಮುಂದಿನ ಕಿತ್ತ ನಿನ್ ಎಂಡ್ರನ್ ಮುಟ್ಟಕ್ಕೆ 4 ಕಿತ್ತ ಯೋಚನೆ ಮಾಡ್ಬೇಕಾಯ್ತದೆ. ಹೋಗ್ಲಾ? ಏನಕ್ಕ, ಇಂಥವ್ರು 100 ಜನ ಇರ್ತಾರೆ. ಹೋಗಿ ಹೋಗಿ ಬೀದಿಲ್ ನಿಂತ ಹಿಂಗ ಮಾತಾಡೋದು. ನಿಮ್ಮಂತವ್ರು ಹಿಂಗ್ ಅಂತೀರಾ ಅಂತಾನೆ ಈ ಕಜ್ಜಿ ನಾಯಿಗಳು ಹಿಂಗ ಆಡೋದು. ಒಬ್ರು ಬಿಸಿ ಮುಟ್ಸಿದ್ರೆ ಬಾಲ ಮುದ್ಕೊಂಡು ಒಯ್ತಿರ್ತಾರೆ. ನಿನ್ ಲೆಕ್ಕ ಚುಕ್ತ ಆಯ್ತು ತಾನೆ? ಕೆಲ್ಸ ನೋಡ್ಕೋ ಹೋಗ್. ಅಂದ್ರೆ ಏನ್ ಮಾಡಿದ್ರು ಉಸಿರು ಬಿಡಕ್ಕಿಲ್ವಾ ಅದಕ್ಕೆ? ಶೋ ನಾನೇ ದೇವಸ್ಥಾನದಲ್ಲಿ ನೋಡಿದ್ದೀನಿ, ಅವ್ನು ಯಾವನೋ ತಳ್ಕೊಂಡು ಹೋದ್ರೆ ಎಮ್ಮೆ ನಿತ್ತಾಗ ನಿಂತಿದ್ಲು. ಬೇರೆಯವ್ರು ಬೈತಾ ಇದ್ರು, ನಮ್ಗೆ ಯಾಕೆ ಬಿಡಿ, ಮಾತಾಡಬೇಡಿ ಅಂತ ಇದ್ಲು. ಇದ್ರೆ ತಪಸ್ ಮಾಡ್ದೇನೆ ದೇವ್ರು ಬಂದು ಭಕ್ತ ಏನ್ಲ ಬರಬೇಕು ಅಂತ ಕೇಳ್ದಂಗೆ ಆಯ್ತಲ್ಲ. ನಾವು ಮುಂಚೆನೂ ತಪಸ್ ಮಾಡ್ತಿದ್ದೋ, ಅದೇ ರಂಬೆ ಒರೆಸಿ ತಲೆ ಕೆಡಿಸ್ತಿದ್ರು. ಅದಕ್ಕೆ ನೀನೀಗ ಕೈ ಹಾಕಿದ್ಯಾ ಅಂದ್ರೆ ಪಕ್ಕ ಕಕ್ಕಸ್ ಆಯ್ತದೆ. ಏಯ್ ಕಲ್ಲ ಅದು ಸಕ್ಸಸ್ಲಾ. ಅದೇ ಅದೇ ಹಾ
ಒಂದ್ಸಲ ಪೆದ್ದನ ಮಗನಿಗೆ ರಾಣಿನ ಮದುವೆ ಮಾಡಿ ಕೊಟ್ಬಿಟ್ರೆ ನಾವು ಈಟ್ ಓದೋದು ಕನ್ಸೆಲ್ಲ ನನ್ಸಾಯ್ತದ ಕಣಮಿ. ದುಡ್ಡನ್ನ ಹಾಸಿಗೆ ಮಾಡಿ ಮಲ್ಕೋಬೋದು, ದುಡ್ಡನ್ನ ರಗ್ ಮಾಡಿ ಹೊಚ್ಕೋಬೋದು. ಏನಂತೀರಿ? ಮುಂದೇನದ್ಗೆ? ಬಲೆನ ನಾನು ಹಿಡಿತೀನಿ, ಮೀನುನು ನಾನೇ ಹಿಡಿತೀನಿ. ಇಲ್ಲ ಅಂತಿ ಇರಲಿ ಬಿಡು. ಯಮನ್ಗೆ ಯಾಕೆ ಸುಮ್ಮನೆ ತೊಂದರೆ? ಆ ಯಮನ್ ಕೆಲಸನ ಈ ಪರ್ಸುನೇ ಮಾಡಿಬಿಡ್ತಾನೆ. ಆದರೂ ನೋಡ್ಲಾ, ನನ್ನ ಪಾಡಿಗೆ ನಾನಿದ್ದೆ, ನೀನು ನಿನ್ನ ಪಾಡಿಗೆ ನೀನು ಇರಬೇಕಲ್ವೇನ್ಲ? ನಾನು ಬೇರೆಯವ್ರನ್ನ ಹೊಡಿತೀನೋ ಬಿಡ್ತೀನೋ ನಿಂಗೆ ಯಾಕಲ್ಲ? ಇವಾಗ ನೋಡು, ಥೂ, ನಿನ್ನಿಂದ ಇನ್ನೊಂದು ಕೊಲೆ ಮಾಡೋ ಕರ್ಮ ನನಗೆ. ಥೂ. ಹಬ್ಬ ಇವತ್ ನಮ್ಮ ಮನೇಲಿ ಹಬ್ಬದ ಕಳೆ ಬಂದೈತೆ. ಗೋಡಂಬಿ ಹಣ್ಣಂಗ್ ಹುಷಾರಿಲ್ಲ ಅನ್ನೋದೊಂದ್ ಬಿಟ್ರೆ ಬೇರೆ ಯಾವ ಕೊರತೆನೂ ಕಾಣಿಸ್ತಿಲ್ಲ. ಏ ರಾಣಿ, 2 ದಿನ ತಲೆ ಮಾಂಸ ಕಾಲ್ ಸೂಪ್ ಮಾಡ್ಕೊಟ್ರೆ 2 ದಿನದಲ್ಲಿ ಎದ್ದು ಗೋಡಂಬಿ ರೆಡಿ ಆಗೋಯ್ತಾನೆ. ಅಷ್ಟೇ ಅಲ್ಲ, ನಮ್ಮ ಮನೇಲಿ ನಮ್ಮ ಪಾರೋಳಲ್ಲ, ಇವಳು ಕೈಗುಣ ಎಂಥದ್ದು ಅಂತ ಆ ಡಾಕ್ಟರ್ ಅಪ್ಪನೇ ಹೋಗ್ತಾವನೆ. ಅಷ್ಟೇ ಅಲ್ಲ, ಮನೇಲಿ ಡಾಕ್ಟರ್ ಇರುವಾಗ ಪೇಷಂಟ್ಗೆ ಜಾಗನೇ ಇಲ್ಲ, ಪಟಾಪಟ್ ಅಂತ ರೆಡಿ ಆಗ್ಬಿಡ್ಬೇಕಷ್ಟೇ. ಅದು ನಿಜನೇಯ. ಸರಿ ಸರಿ ರತ್ನಕ್ಕ, ರಮ್ಯಾ, ನಂಗೆ ಹೊಸಿ ಸಹಾಯ ಮಾಡ್ತೀರಾ? ಬಿರ್ನ ಅಡ್ಗೆ ಮಾಡಿ ಮುಗಿಸುಮ. ನಿಂಗೋಸ್ಕರ ಸಿರಪ್ ತಂದಿದ್ದೀನಿ ಕಲ. ಎಲ್ಲಪ್ಪ, ಒಂದೇ ಒಂದು ತೊಟ್ಟನ ಕುಡ್ಕೊಬಿಡು. ದುಡಿದೇ ಇಲ್ಲ, ಹಂಗೆ ಮಲ್ಕೊಬಿಡ್ತಿ. ಒಂದೇ ಉಂಡ್ರಪ್ಪ, ಏನವ? ಆ ಮಾಡು, ಆ ಮಾಡು, ಆ ಮಾಡು, ಆ ಮಾಡು. ಅಣ್ಣ ಅಣ್ಣ, ಪರಶುವಣ್ಣ ಗೋಡಂಬಿ ಜೊತೆ ಮಾತಾಡ್ತಾವನೆ. ಗೋಡಂಬಿ ಕೈ ಕಾಲು ಆಡಿಸ್ತವನೆ. ಗೋಡಂಬಿ ಗೋಡಂಬಿ ಏ ಶಿವ, ಗೋಡಂಬಿ ಗೋಡಂಬಿ ಕೈ ಕಾಡ್ಸ್ತವನ್ಕಲ್ಲ, ನೋಡ್ಲಾ? ಗೋಡಂಬಿ ಗೋಡಂಬಿ ಏ ಗೋಡಂಬಿ ಗೋಡಂಬಿ ಏನ್ಲಾತು? ಹಿಂಗೆ ಕಾಣತ್ತೆ, ಕಣ್ಬಿಡ್ತಾನೆ, ಕೈಕಾಲಲ್ಲಿ ಆಡಿಸ್ತಾನೆ, ಆದರೆ ಮಾತೊಂದು ಆಡಕ್ಕಿಲ್ಲ. ಇವನಿಗೆ ನೋಡೋಕ್ಕೆ ಸಾನೇ ಬೇಜಾರಾಯ್ತದ ಕಂಡ ಶಿವ. ಆ ದೇವರು ಒಳ್ಳೆಯವ್ರಿಗೆ ಯಾಕಲ ಹಿಂಗೆ ಮಾಡೋನು? ಸ್ವಲ್ಪ ದಿನ ನಮ್ ಗೋಡಂಬಿಯನ್ನ ಸರಿ ಹೋಯ್ತಾನೆ. ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಪ್ರಸಾದ ತಂದೀವ್ನಿ, ತತ್ತೀನಿರಿ. ರಶ್ಮಿ, ಅವ್ನು ಯಾರೋ ಮತ್ತೆ ಬಂದಿದ್ದಾನೆ ಅಂತ ಹೇಳಿದ್ರಲ್ಲ, ಅವ್ನು ಸಿಕ್ಕಾಕೊಂಡಿಲ್ವಾ? ಕಡೆ ಪಕ್ಷ ಅವ್ನು ಯಾವ ಥರ ಇದಾನಂತಾದ್ರೂ ಗೊತ್ತಾಯ್ತಾ ನಿಮಗೆ? ಏ ಯಾರು ಅಂತ ಕೇಳ್ತಿದ್ದೀರಲ್ಲ, ಪರಶುನೇ. ಪರಶುನೇ. ನಿನ್ನೆ ಕೇಳ್ತಾ ಇರೋದು ಕಣವ್ವ, ಕೈಯಲ್ಲಿ ಯಾಕೆ ತಾಳಿ ಇಟ್ಕೊಂಡಿದ್ಯಾ? ನಿನ್ನನ್ನು ಕೇಳಿದ್ರೆ ಲೀಲನ್ ಮುಖ ಯಾಕೆ ನೋಡ್ತಾ ಇದ್ಯಾ? ಅವಳೇನಾದ್ರು ತರಕ್ ಹೇಳಿದ್ಲ?
ಅನ್ಕೊಂಡು. ಈಗ ಯಾರಾದರೂ ಒಬ್ರು ಹೇಳ್ತೀರಾ ಇವಳ ಕೈಯಲ್ಲಿ ಯಾಕೆ ತಾಳಿ ಇದೆ ಅಂತ? ಅದು ಅಂಕಲ್ ಸಿಹಿ. ನಾನು ಹೇಳ್ತೀನಿ ಕಣವ ಪಿಂಕಿ. ರೀ ಅದು ಟಿವಿನಾಗೆ ಜ್ಯೋತಿಷಿಗಳು ಹೇಳಿದ್ರಂತೆ, ಮದುವೆ ಆಗ್ತಿರೋ ಹುಡುಗಿರು ತಾಳಿ ತಗೊಂಡು ದೇವಸ್ಥಾನಕ್ಕೆ ಕಟ್ಟಿರೆ ಬಿರುನ್ ಮದುವೆ ಆಗ್ತೈತೆ ಅಂತ ಹೇಳೋರಂತೆ. ಅದಕ್ಕೆ ತಗೊಂಬಂದೋಳೆ ಅಲ್ವೇನವ ಪಿಂಕಿ? ಹೌದು. ಹೌದಾ? ಇದನ್ನ ನಿನ್ನ ಬಾಯಲ್ಲೇ ಹೇಳ್ಬೋದಿತ್ತಲ್ಲಮ್ಮ. ಒಳ್ಳೇದೇ, ಕಟ್ಟು ಕಟ್ಟು. ಹೆಣ್ಣು ಮದುವೆ ಆಗಿ ಗಂಡನ ಮನೆಗೆ ಹೋದ್ಮೇಲೆ ಆ ಮನೆ ಅವಳದೆ. ಮದುವೆ ಆಗಿ ಗಂಡನ ಮನೆಗೆ ಹೋದ್ಮೇಲೆ ಸೊಸೆ ಹೇಗಿರಬೇಕು ಅಂತ ನಮ್ಮ ರಶ್ಮಿ ನೋಡಿ ಕಲ್ತ್ಕೋಬೇಕು. ಆಹಾ, ನನ್ನ ಸೊಸೆ ದೇವ್ರಣೆಗೂ ದೇವತೆ ಕಣವ. ನೀನು ಅವಳ ಫ್ರೆಂಡು ಅಂತ ಹೇಳ್ತೀಯಲ್ಲ, ಮದುವೆ ಆದಮೇಲೆ ಮಾವನ ಮನೆಯಲ್ಲಿ ಸೊಸೆ ಹೆಂಗಿರಬೇಕು ಅಂತ ಅವಳ ಹತ್ರ ಕೇಳಿ ತಿಳ್ಕೊ. ನಿನ್ನ ಜೀವನನೂ ಚೆನ್ನಾಗಿರ್ತದೆ. ಅವಳು ಮಾವ ಅಂತ ಬಾಯಿ ತುಂಬ ಕರೆದ್ರೆ ತೊದ್ಲು ಮಾತಾಡೋ ಮಗ ಅಪ್ಪ ಅಂತ ಕರೆದಂಗಾಯ್ತದೆ. ನೀನು ಅವಳ ಥರನೇ ಒಳ್ಳೆ ಸೊಸೆಯಾಗಿ ಗಂಡನ ಮನೆ ಸೇರ್ಕೋಬೇಕು, ಆಯ್ತಾ? ಆಯ್ತು ಅಂಕಲ್, ಕಲ್ತ್ಕೋತೀನಿ. ಆಮೇಲೆ ಇನ್ನೊಂದು ವಿಷಯ, ಮದುವೆ ಆಸೆ ಇಟ್ಕೊಂಡಿರೋ ಹೆಣ್ಣು ನೀನು ಹಿಂಗೆ ಪದೇ ಅವ್ರಿವ್ರ ಮನೆಗೆ ಹೋಗ್ಬಾರ್ದು. ಒಳ್ಳೇದಲ್ಲ ಅದು. ರೀ ಬೇಜಾರು ಮಾಡ್ಕೊಳಕ್ಕಿಲ್ವಾ ಹಿಂಗೆಲ್ಲ ಅಂದ್ರೆ? ನೋಡವ್ವ, ಮೆಲ್ಲಗೆ ಬೆಣ್ಣೆ ಸವರ್ದಂಗೆ ಮಾತಾಡೋರನ್ನ ನಂಬಬೇಡ. ನಾನು ಕಡ್ಡಿ ತುಂಡು ಮಾಡ್ದಂಗೆ ಮಾತಾಡ್ತೀನಿ. ಸತ್ಯ ಹೇಳೋದಕ್ಕೆ ನಾಚಿಕೆ ಯಾಕವ್ವ? ನಾನು ಹೇಳ್ತಾ ಇರೋದು ಸತ್ಯ. ಮದುವೆ ವಯಸ್ಸಿಗೆ ಬಂದಿರೋ ಹುಡುಗಿ ನೀನು, ಅವ್ರಿವ್ರ ಮನೆಗೆ ಸುತ್ತಾಡಬಾರ್ದು. ಹೋಗ್ಬಾರವ್ವ, ಒಳ್ಳೇದಾಗಿ. ಇವತ್ತು ನನ್ನ ಕಳಿಸ್ತಿದ್ದೀರಾ, ಆದರೆ ಮುಂದೊಂದು ದಿನ ಇದೇ ಮನೆಗೆ ನಾನು ಸೊಸೆಯಾಗಿ ಬರ್ತೀನಿ. ಅವತ್ತು ಆ ನಿಮ್ಮ ದೇವತೆ ಅಂತ ಸೊಸೆ ಇದ್ದಾಳಲ್ಲ ರಶ್ಮಿ, ಅವಳನ್ನ ನಾನೇ ಕತ್ತೆ ಹಿಡ್ದು ಆಚೆ ಹೋಗ್ತೀನಿ. ಸರಿ ಅಂಕಲ್, ಬರ್ತೀನಿ. ಸ್ವಲ್ಪ ದಿನ ಟೈಮ್ ಕೊಡ್ತೀನಿ ಅಷ್ಟೇ. ಅಷ್ಟರಲ್ಲೆಲ್ಲ ಸರಿ ಮಾಡಬೇಕು. ಇಲ್ಲ ಅಂದರೆ ಪಂಚಾಯತಿ ಕರೆಸಿ ಎಲ್ಲ ವಿಷಯನೂ ಹೇಳಿಬಿಡ್ತೀನಿ. ಸೀನಾ ಬಂದಮೇಲೆ ನನ್ನ ಮೀಟ್ ಮಾಡೋಕ್ಕೆ ಕಳಿಸಿ. ಬರ್ತೀನಿ ಆಂಟಿ. ಸರಿ ಕಣವ. ಏನೇ ಅದು? ಅವಳು ಪಿಸ ಅಂತ ಮಾತಾಡ್ತಾ ಇದ್ಲು. ಅದಾ ಅಂಕಲು ಸೊಸೆನ ತುಂಬಾ ಪ್ರೀತಿಸ್ತಾರೆ ಅಂತ ಅಂದ್ಲು. ಹ್ಞೂ ಕಣವ, ಆದ್ರೆ ನನ್ನಷ್ಟಲ್ಲ ಅಂತ ಅಂತಿದ್ದೆ. ಬೇಷ್. ಅಣ್ಣ ಕರೆದು ಬಂದಿದ್ದೀನಿ, ಇರೋ ಬರ್ತಾರೆ. ಮಾತಾಡಿ ಮುಗಿಸುಮ. ಕರ್ಮಕಲ ಮಾತಾಡ ತಕ್ಷಣ ಅನ್ಕೊಂಡಿದ್ದನ್ನ ಮಾತಾಡ ಮುಗಿಸೋಣ ಅನ್ಕೊಂಡು ಬಂದಿದೆಯಲ್ಲ. ಈಗ ನೀವು ಮಾತಾಡಲಿಲ್ಲ ಅಂದರೆ ಜೋಯಿಶ್ರು ಹೇಳಿರೋ ಪ್ರಕಾರ ಯಾವುದೋ ಹುಡುಗಿ ಬಂದು ನಿಮ್ಮ ಕೋಟಿಗಳ ಜೊತೆಗೆ ನಿಮ್ಮ ಲಂಗೋಟಿನೂ ಬಿಚ್ಕೊಂಡು ಹೋಗ್ತಾಳೆ ಅಷ್ಟೇ. ಬರ್ತಾರೆ. ಸೂರಜ್ ಕಡಿ. ಏನಪ್ಪ ನಮ್ಮ ಕರೆಸಿದ್ದು? ಅಣ್ಣ, ಏನಾದರೂ ಕೆಲಸ ಇದ್ರೆ ಹೇಳಿ, ಮಾಡಿಕೊಡ್ತೀನಿ. ಏನ್ಲಾ, ನಮ್ಮನ್ನು ನೋಡಿದ್ರೆ ಕತ್ತೆ ಥರ ದುಡ್ಸೋರ ಥರ ಕಾಣಿಸ್ತೀವಾ? ನಾವು ಧರ್ಮವಾಗಿ ನಡೆಯೋ ಜನ. ನಮ್ಮ ಮನೆ ಶಾಲೆ ಇದ್ದಂಗೆ. ನಿನ್ನನ್ನು ತಿದ್ದಿ ತೀಡಿ ಒಳ್ಳೆ ಮನ್ಸನ್ನು ಮಾಡಬೇಕು ಅಂತ ಅನ್ಕೊಂಡಿರೋರು. ಧರ್ಮದಾಗ ಇರೋರು ಶಾಲೆ ಮಾಡಿದ್ರೆ ಅದು ಧರ್ಮಶಾಲೆ ಆಯ್ತದಲ್ವೇ? ತಮ್ಮಡು ಬರಲ್ಲ, ಕೂತ್ಕೋ. ಇಲ್ಲ ಬೇಡ. ತಪ್ಪುಡು ಅಲ್ಲ, ತಮ್ಮುಡು ಅಂತ ಅಣ್ಣ ಹೇಳಿದ್ದು. ಅಂದರೆ ತಮ್ಮ ಅಂತ. ಕೂತ್ಕತ್ತಮ್ಮ. ಯಾಕ್ರಪ್ಪ ಹೀಗೆ ಗೊಳೆ ಕೂತಿದ್ದೀರ? ಅವನು ಏನು ತಪ್ಪು ಮಾಡಿದ್ದಾನೆ ಹೇಳಿ, ನಾನು ಬುದ್ಧಿ ಕಲಿಸ್ತೀನಿ. ಅಯ್ಯೋ, ಏನಮ್ಮ ನೀವು ಬುದ್ಧಿ ಕಲಿಸ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ? ಕಲಿಯೋದಕ್ಕೆ ಅವನೇನು ದಡ್ಡನ? ಬುದ್ಧಿವಂತ. ಮತ್ತೆ ನೀವು ಯಾವಾಗ ನೋಡಿದ್ರು ಪೆದ್ನನ್ ಮಗನೆ ಅಂತಿರ್ತೀರಾ. ಪರವಾಗಿಲ್ಲ ಕಲ, ತಮ್ಮ ಬರೀ ಬೆಳೆದವನೇ ಅನ್ಕೊಂಡಿದ್ದೆ. ಪ್ರಶ್ನೆ ಕೇಳೋಷ್ಟು ಬೆಳೆದ್ಬಿಟ್ಟವು. ಎಷ್ಟೇ ಆಗಲಿ ನಮ್ಮ ತಮ್ಮ ಅಲ್ವಾ? ದಯವಿಟ್ಟು ಏನು ವಿಷಯ ಅಂತ ಹೇಳ್ರಪ್ಪ. ನೀವು ಹೀಗೆಲ್ಲ ಹೊಸ ಥರ ಮಾತಾಡಿದ್ರೆ
ನಂಗೆ ಭಯ ಆಗತ್ತೆ. ಏನಿಲ್ಲಮ್ಮ, ಮನುಗೆ ವಯಸ್ಸಾಗ್ತಾ ಇದೆ, ವಯಸ್ಸು ಮೀರ್ಬಿಟ್ರೆ ಕಷ್ಟ. ಅದಕ್ಕೆ ಒಳ್ಳೆ ಸಂಬಂಧ ನೋಡಿ ಅವ್ನು ಮದುವೆ ಮಾಡಬೇಕು ಅಂತ ಇದ್ದೀನಿ. ಏನ್ ಹೇಳ್ತಿದ್ದೀರಾ ನೀವು? ಹ್ಞೂ ಶಿವಣ್ಣ, ಯಾರು ಸತ್ಯವಾಗಿ ಹೇಳ್ತಿದ್ದೀನಿ, ಪರ್ಸುನೇ. ಅಂದ್ರೆ ನಮ್ ಪರ್ಸು ತರನೇ ಒಳ್ಳೆ ಹೈಟು ಮೈಕಟ್ಟು ಹಂಗೆ ಇದ್ದ ಅಂತ ಹೇಳಕ್ ಬಂದೆ. ಆದ್ರೆ ಮುಖವನ್ನು ನೋಡಕ್ಕಾಗಿಲ್ಲ ಅಷ್ಟೇ. ಅವನೇನಾದ್ರೂ ನನ್ನ ಕೈಗೆ ಸಿಕ್ಕಿದಿದ್ರೆ ಅವನ್ನ ಪರ್ಶುನ ಪಕ್ಕದಲ್ಲಿ ನಿಲ್ಸಿದ್ರೆ ಥೇಟ್ ಅಣ್ಣ ತಮ್ದಿರೆ. ನಾನು ಅದೇ ಅನ್ಕಂಡೆ, ಇದೇನಪ್ಪ ಹಿಂಗಂತವ್ರಲ್ಲ ಅಂತ. ಅದ್ಯಾವನೋ ಬಂದಿದ್ದ ಅಂದ್ರಲ್ಲ, ಆ ಜಾಗದಲ್ಲಿ ನಮ್ಮ ಪರ್ಸು ಇರಬೇಕಿತ್ತು. ಅವನ್ನ ಕಾಲಿಡಕ್ ಬಿಡ್ತಿದ್ನ ಇವನು, ಕಾಲ್ ಕೆಳಕ್ ಹಾಕೊಂಡು ತುಳಿದಾಕ್ಬಿಡ್ತಿದ್ದ. ಪ್ರಸಾದ ತಕೊಳ್ಳಿ ರಾಣಿ, ಆ ಪ್ರಸಾದ ತತ್ತಾರವಲ್ಲಿ. ಈ ಪ್ರಸಾದ ಕೈನಾಗ ಇಟ್ಕೊಂಡು ಹೇಳ್ತೀನಿ, ಆ ನನ್ನ ಮಗ ನನ್ನ ಕೈಗೆ ಸಿಕ್ಕಿದ್ದಿನ ಅವನಿಗೈತೆ. ಅವನ್ ಕರಳು ಬಗ್ದು ನಾನು ಕತ್ಗಾಕೋತೀನಿ. ಸಿಕ್ತಾನಣ್ಣ, ಅವನ್ ಮಕ ನೋಡಕ್ ಆಗ್ಲಿಲ್ಲ ಅಂದ್ರು ಸರಿಯಾಗಿ ಮಾರ್ಕ್ ಹಾಕಿ ಕಳ್ಸಿದೀನಿ. ನಾನು ಹಾಕಿರೋ ಉಗುರು ಗುರ್ತಿಗೆ ರಕ್ತ ಹೆಪ್ಗಟ್ರತ್ತೆ. ಎಲ್ಲೋಗ್ತಾನೆ ಕಂಡಿಡಿಯೋಣ ಬಿಡೋಣ. ಇವನಿಗೆ ಮದ್ವೆನಾ? ಬೇಡಪ್ಪ ಬೇಡ. ನೀವೇನು ಅನ್ಕೊಂಡು ಈ ಥರ ನಿರ್ಧಾರ ತಗೊಂಡಿದ್ದೀರೋ ದೇರ್ ಸತ್ಯವಾಗೂ ನಂಗೆ ಗೊತ್ತಿಲ್ಲ. ಆದ್ರೆ ಇವನಿಗೆ ಮದ್ವೆ ಮಾಡೋದ್ರಿಂದ ಇವನ್ ಜೀವನ ಹಾಳಾಗೋದಲ್ದೆ ಇನ್ನೊಂದು ಹೆಣ್ಣಿನ ಬಾಳು ಹಾಳಾಗತ್ತೆ. ಬೇಡಪ್ಪ ಬೇಡ. ಊರಾಗಿರೋ ಅಪ್ಪ ಅಮ್ಮಂದ್ರೆಲ್ಲ ಹೋಗಿ ಒಂದು ಮಾತು ಕೇಳ್ಕೊಂಬಂದು ಈ ಮಾತು ಹೇಳು ಚಿಕ್ಕಮ್ಮ. ಮಗನ ಮದುವೆ ಮಾಡಿದ್ರೆ ಸರಿ ಹೋಯ್ತಾನೆ, ಮಗನ ಮದುವೆ ಮಾಡಿದ್ರೆ ಸರಿ ಹೋಯ್ತಾನೆ ಅಂತ ಎಲ್ಲರೂ ಹೇಳ್ತಾರೆ. ನೀವು ನೋಡಿದ್ರೆ ಮಗನ ಮದುವೆ ಮಾಡಿದ್ರೆ ಜೀವನ ಹಾಳಾಗೋಯ್ತದೆ ಅಂತಂದ್ರೆ ಕಂಕಣ ಬಲ ಬಂದಾಗ ಮದುವೆ ಮಾಡಿಸ್ಬಿಡ್ಬೇಕು. ದೋಷ ಬಂದರೆ ಅದು ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ಆಮೇಲೆ ಹಾಗೊಂದು ವೇಳೆ ಮಾಡಿಸೋದಿದ್ರೆ ಸೋಮಂಗೆ ಮಾಡಿಸಿ. ಏಯ್, ಗಿಣಿಗೆ ಹೇಳ್ದಂಗೆ ಹೇಳ್ತಿದ್ವಿ, ಅರ್ಥ ಆಗ್ತಿಲ್ವಾ ನಿನಗೆ? ನಾನು ಪಾರ್ವತಿನೇ ಮದುವೆ ಆಗೋದು. ಪಾರ್ವತಿನೇ ಮದುವೆ ಆಗ್ತಿದ್ದೆ. ಶಿವ ಲೇ ಸೋಮ, ಅವಸರದಾಗ ಓಡಿದ್ರೆ ಅವಸರದಾಗ ಮಾತಾಡಿದ್ರೆ ಏಟಾಗೋದು ಒಂದು ನಾಲ್ಗೆಗೆ ಇನ್ನೊಂದು ಕಾಲ್ಗೆ. ನಾಲ್ಗೆನ ಆಚಾಕಿ ಒಳಗೆ ಎಳ್ಕೊಳ್ಳೋದ್ರಾಗೆ ಒಂದು ನಾಲ್ಗೆ ಒಣಗೋಗಿರ್ತದೆ, ಇಲ್ಲ ಗಂತ್ಲೊಳಗಿರ್ತದೆ. ಹೊಸ ಸಮಾಧಾನವಾಗಿರಲ್ಲ, ತಡ್ಕೊಳ್ಳ. ಸುಮ್ಮನೆ ಇರ್ರಿ ನೀವು. ಇವ್ರಿಗೆ ಹೊಡೆದು ಬಡ್ದು ಮಾಡಿದ್ರೇ ಸರಿ. ಏನೋ ಪ್ರೀತಿಯಿಂದ ಒಪ್ಪಿಸ್ತೀನಿ ಅಂದ್ರಿ, ಈಗ ನೋಡಿ ಹೇಗೆ ಮೆರಿತಾ ಇದ್ದಾರೆ. ಬಿಟ್ಟರೆ ತಲೆ ಮೇಲೇನೆ ಕೂತ್ಕೊಳ್ತಾರೆ. ಪೆದ್ದ, ನಾವು ತೋರಿಸಿರೋ ಹುಡುಗಿಗೆ ತಾಳಿ ಕಟ್ಟಬೇಕು ಅಷ್ಟೇ. ಕೇಳೋದೇನು ಬಂತು? ನಾವು ಹೇಳ್ದಂಗೆ ಮಾಡಬೇಕು. ಆಟೆಯ ಪೂಜಾ ದೋಷ ಬಂದರೆ ಬದುಕಬಿಡ್ತೀಯ. ನಮ್ಮನ್ನು ಎದುರಾಕೊಂಡ್ರೆ ಪೂಜಾ ದೋಷ ಬಂದ್ಬಿಡ್ತದೆ, ಬದುಕಾಕಿಲ್ಲ. ಈ ವಿಷಯದಾಗ ಏನಾದರೂ ತರಲೆ ಮಾಡಿದ್ರೆ ಸುಟ್ಟಾಕ್ಬಿಡ್ತೇನೆ. ಹೋಯ್ತಾ ರೀ. ಹೀಗೆ ಮಾಡಿದ್ರೇನೆ ಇವ್ರು ನಮ್ಮ ದಾರಿಗೆ ಬರೋದು. ನಮ್ಮ ಭಯಕ್ಕೆ ಇವನ್ ತಾಳಿ ಕಟ್ಟೋದಕ್ಕೆ ರೆಡಿ ಇರ್ತಾರೆ. ಈಗಿರೋದು ಶಿವು ಮನೆ ನಂಬಿಕೆ ಉಳಿಸ್ಕೊಳ್ಳೋದು. ನಿಮ್ಮಿಬ್ರೂ ಕೆಟ್ಟೋರನ್ನಾಗಿ ಮಾಡಿ ನಾನು ಒಳ್ಳೆಯವಳಾಗಿದ್ದೀನಿ. ಈಗ ನೀವಿಬ್ರು ಅದನ್ನೇ ಮುಂದುವರ್ಸ್ಕೊಂಡು ಹೋಗಬೇಕು. ಅದಕ್ಕೆ ನಮಗೋಸ್ಕರ ಈಟೆಲ್ಲ ಮಾಡಿಯಾ? ನೀನು ಹೇಳ್ದಂಗೆ ಆಗಲಿ. ಒಂದಕ್ಕಿಂತ ರಾಣಿಗೆ ಮದುವೆ ಆಗಿ ಮನೆಗೆ ಬರಲಿ, ಆಮೇಗೈತೆ ಮಾರಮ್ಮನ ಜಾತ್ರೆ.
ಪರ್ಸು ಯಾಕೆ ವಾಪಸ್ ತಕೊಂಡೆ? ಕೈ ಕೊಡು, ಪ್ರಸಾದ ಕೊಡ್ತೀನಿ. ಬೇಡ. ಯಾಕೋ ಅಣ್ಣ, ನಿನಗೆ ಒಳ್ಳೇದು ಅಂದರೆ ಆಗೋದೇ ಇಲ್ವಾ ಲೈಫಲ್ಲಿ? ಹಂಗೇನಿಲ್ಲ ಪಾರು, ಪ್ರಸಾದ ಇಸ್ಕೋ ಅಂತಾನೆ ಕೈ ನೀಡಿದೆ. ಆದರೆ ಬೆಳಗ್ಗೆ ಹೊಸಿ ನಾನ್ ವೆಜ್ ತಿಂದ್ಬಿಟ್ಟಿದ್ದೀನಿ, ಅದು ನೆನಪಾಗಿ ಬೇಡ ಅನ್ಕೊಂಡೆ. ಪರ್ಸು, ನೀನು ಯಾರು ತಿಂಡ್ರೆಲ್ಲ ಮಾಡಿಯಾ? ನಾನು ಯಾವತ್ತೂ ನೋಡಿಲ್ಲ ಕಲ. ಇಷ್ಟು ದಿನ ಇರಲಿಲ್ಲ ಶಿವ, ಇನ್ಯಾಕೆ ಮಾಡುಮ ಅಂತ. ಒಳ್ಳೇದು ಕಲ. ದೇವ್ರು ತಿಂಡ್ರ? ಆಶ್ಚರ್ಯ, ನನಗೆ ನಂಬಕ್ಕೆ ಆಗ್ತಿಲ್ಲ. ಹೌದು ಪಾರು, ಇತ್ತೀಚೆಗೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಮೊನ್ನೆನೂ ಪಕ್ಕದೂರು ದೇವಸ್ಥಾನದಲ್ಲಿ 10,000 ಜನಕ್ಕೆ ಅನ್ನದಾನ ಮಾಡಿಸಿದ್ದಾನೆ. ನಿಜನಾತೆ? ಅವ್ರ ಅಪ್ಪ ಕೇಳ್ತಿದ್ರು, ಅವಾಗ ನಾನು ಕೇಳಿಸ್ಕೊಂಡೆ. ಅದು ಅಲ್ಲದೆ ನನ್ನ ಇಲ್ಲಿ ಕರ್ಕೊಂಬಂದಿದ್ದು ಅವನೇ. ಅವನು ನಿಮ್ಮನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದ? ಹ್ಞೂ ಪಾರು, ನಿಮ್ಮಪ್ಪ ಏನೋ ಕೆಲಸ ಇದೆ ಆಮೇಲೆ ಹೋಗೋಣ ಅಂತ ಹೇಳಿದ್ರು. ನಾನು ಸುಮ್ಮನಾಗಿದ್ದೆ. ಆಮೇಲೆ ಇವನೇ ಬಂದು ಚಿಕ್ಕಮ್ಮ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದ. ಇತ್ತೀಚೆಗೆ ಯಾಕೋ ಅವ್ನು ತುಂಬ ಬದಲಾಗಿದ್ದಾನೆ, ತುಂಬ ಸೈಲೆಂಟಾಗಿರ್ತಾನೆ. ಏನಾಗಿದೆ ಇವನಿಗೆ? ಹುಲಿ ತಿನ್ನಕ್ಕೆ ಸಾಧ್ಯನಾ?